ಈ ವ್ಯಾಕ್ಸಿನೇಷನ್ ತೊಗೊಂಡ್ಮೇಲೆ ಒಂದಷ್ಟು ನಿಮ್ಮ ಹ್ಯಾಬಿಟ್ಸ್ಗಳನ್ನು ಕಡಿಮೆ ಮಾಡಬೇಕು, ಮುಟ್ಟೋಂಗಿಲ್ಲ XYZ ಅಯ್ಯೋ ಅದಕ್ಕೆ ಯಾಕೆ ಬೇಕು, ತಗೊಳ್ಳೋದೇ ಬೇಡ, ನಾವು ಆರಾಮಾಗಿದ್ದೀವಲ್ಲ ಅಂತಲೂ ಕೆಲವರು ಮಾತಾಡ್ತಾರೆ. ಇದು ನಿಮ್ಮ ಕಿವಿಗೂ ಬಿದ್ದಿರುತ್ತೆ ಸರ್. ಹೌದು ಹೌದು. ಅದು ಮದ್ಯಪಾನ ಮಾಡಬಾರದು ಅಥವಾ ಮಾಂಸಾಹಾರವನ್ನು ಸೇವಿಸಬಾರದು, ಈ ಥರದ್ದೆಲ್ಲ ಒಂದಷ್ಟು ಪಥ್ಯಗಳನ್ನು ಮಾಡೋದು ಅಂತಾರಲ್ಲ, ಆ ಥರ ಏನಾರು ನಿಜವಾಗ್ಲೂ ಮಾಡಬೇಕಾ ಸರ್? ಇಲ್ಲ, ಅದಕ್ಕೆ ಯಾವುದೇ ಒಂದು ನಿಖರವಾದಂಥ ವೈಜ್ಞಾನಿಕವಾದಂಥ ಅದಕ್ಕೆ ಕಾರಣ ಇಲ್ಲ. ವ್ಯಾಕ್ಸಿನ್ ತೆಗೆದುಕೊಂಡಂಥವರು ನಾನ್ ವೆಜಿಟೇರಿಯನ್ ಸೇವಿಸಬಾರ್ದು, ಇಂಥ ಆಹಾರನೇ ಸೇವಿಸಬಾರ್ದು, ಅದು ಯಾವುದೂ ಇಲ್ಲ. ನೀವು ಇದು ಆಲ್ಕೋಹಾಲ್ ಬಗ್ಗೆ ಹೇಳ್ತಾ ಇದ್ದೀರಾ, ಬಟ್ ಅದಕ್ಕೂ ಕೂಡ ಈಗ ನಾವು ವೈದ್ಯರಾಗಿ ಈ ವ್ಯಾಕ್ಸಿನ್ ವಿಚಾರ ಬಂದಾಗ ಮಾತ್ರ ಅಲ್ಲ, ಇವನ್ ಸರ್ವೇ ಸಾಮಾನ್ಯ ಹೇಳ್ತೇವೆ ಆಲ್ಕೋಹಾಲು ಆರೋಗ್ಯಕ್ಕೆ ಒಳ್ಳೇದಲ್ಲ. ಹೌದು, ನಾವು ಹೇಳ್ತೀವಲ್ಲ ಆಲ್ಕೋಹಾಲ್ ಈಸ್ ಹಾರ್ಮ್ಫುಲ್ ಟು ದಿ ಬಾಡಿ ಅಂತ ಇದೆ, ಟೊಬ್ಯಾಕೋ ಈಸ್ ಇಂಜೂರಿಯಸ್ ಟು ಹೆಲ್ತ್ ಆ್ಯಂಡ್ ಆಲ್ಕೋಹಾಲ್ ಈಸ್ ಹಾರ್ಮ್ಫುಲ್ ಟು ದಿ ಆರ್ ಇಂಜೂರಿಯಸ್ ಟು ದಿ ಸಿಸ್ಟಮ್ ಅಂತ. ಸೊ ಅದು ಎಲ್ಲೂ ಇದು ಅದಕ್ಕೆ ಅದು ವೈಜ್ಞಾನಿಕವಾದಂಥ ಒಂದು ಎಕ್ಸ್ಪ್ಲನೇಷನ್ ಇಲ್ಲ, ಗೊತ್ತಾಯ್ತಾ? ಸೊ ವ್ಯಾಕ್ಸಿನ್ ತೆಗೆದುಕೊಂಡಂಥವರು ಆಲ್ಕೋಹಾಲ್ನ ತಗೋಬಾರ್ದು. ಜನರಲ್ಲಾಗಿ ಹೆಲ್ತ್ ಟಿಪ್ಸ್ ನಾವೇನು ಹೇಳ್ತೀವಿ, ಬೆಟರ್ ಟು ಅವಾಯ್ಡ್ ಅಂತ. ಸೊ ಅದರ ಅರ್ಥ ಏನು, ಈಗ ಆಲ್ಕೋಹಾಲ್ನ ನಾವು ವೈದ್ಯರಾಗಿ ಪ್ರಿಸ್ಕ್ರಿಪ್ಷನ್ ಕೊಡೋಕ್ಕಾಗೋದಿಲ್ಲ, ವೈದ್ಯರಾಗಿ ನಾವು ಪ್ರಿಸ್ಕ್ರಿಪ್ಷನ್ ಕೊಡೋಕ್ಕಾಗಲ್ಲ. ಸೊ ನಾವು ಆಲ್ಕೋಹಾಲ್ ಬಗ್ಗೆ ಹೇಳುವಾಗ ಏನಾಗುತ್ತೆ, ಈಗ ಕಡಿಮೆ ಕ್ವಾಂಟಿಟಿ, ಕಡಿಮೆ ಕ್ವಾಂಟಿಟಿ ತೆಗೆದುಕೊಂಡ್ರೆ ಆಲ್ಕೋಹಾಲಿಂದ ಏನು ಅಡ್ವರ್ಸ್ ಎಫೆಕ್ಟ್ ಇರೋದಿಲ್ಲ. ಬಟ್ ನಾವಿದನ್ನು ಏನಕ್ಕೆ ಹೇಳಕ್ಕೆ ಹೋಗಲ್ಲ ಅಂದರೆ, ಜನ ನೆನಪಲ್ಲಿ ಇಟ್ಕೊಳ್ಳೋದು ಡಾಕ್ಟ್ರು ತಗೋಬೋದು ಅಂತ ಹೇಳಿದ್ರು, ಬಟ್ ಆ ಎಷ್ಟು ಕ್ವಾಂಟಿಟಿ ಹೇಳಿದ್ರು ಅನ್ನೋದು ಮರ್ತು ಬಿಡ್ತಾರೆ. ಸೊ ಅದರಿಂದ ಬಹುಶಃ ಅದು ಇದಕ್ಕೆ ಅಡ್ಡಿ ಆಗಬಾರ್ದು. ನನ್ನ ವಿಚಾರದಲ್ಲಿ ಈ ಯಾವುದೇ ಊಟ ಉಪಚಾರ ಆಗ್ಬೋದು ಅಥವಾ ಇದು ಈ ಆಲ್ಕೋಹಾಲ್ ಆಗ್ಬೋದು. ಸೊ ಅದು ಇದ್ರ ಬಗ್ಗೆ ಯಾರಿಗೆ ಲಿವರ್ ಡಿಸೀಸ್ ಇರುತ್ತೆ, ಯಾರಿಗೆ ಲಿವರ್ ಡಿಸೀಸ್ ಇದ್ದು ಲಿವರ್ ಫಂಕ್ಷನ್ಸ್ ಎಲ್ಲ ಅಬ್ನಾರ್ಮಲ್ ಆಗಿದ್ರೆ ಅಂಥವರು ಆಲ್ಕೋಹಾಲ್ ಸೇವಿಸಬಾರ್ದು, ಅಂಥವರು ವ್ಯಾಕ್ಸಿನೇಷನ್ ತಗೊಳ್ಳೋದು ಇದಾಗುತ್ತೆ ಅವರು. ಸರ್, ಬಹಳ ಮುಖ್ಯವಾಗಿ ಇವತ್ತಿನ ನಿಮ್ಮ ಮಾತಲ್ಲಿ ನ್ಯೂಸ್ 18 ಮೂಲಕ ಕೊರೋನಾ ವಾರಿಯರ್ಸ್ ಬಹಳ ಇನಿಷಿಯೇಟ್ ಮಾಡಿ ಅವ್ರಿಗೆ ಉಚಿತವಾಗಿ ಸರ್ಕಾರ, ಅಂದರೆ ಕೇಂದ್ರ ಸರ್ಕಾರ ವ್ಯಾಕ್ಸಿನೇಷನ್ ಕೊಡೋಕ್ಕೆ ಮುಂದಾಯಿತು, ಹೆಸರು ತರಿಸ್ಕೊಂಡು ಎಲ್ಲ ಮಾಡ್ತು. ಬಟ್ ಅವರು ಮನಸ್ಸು ಮಾಡ್ತಿಲ್ವಲ್ಲ ಸರ್, ಬಿಕಾಸ್ ಮುಂದೊಂದು ದಿನದಲ್ಲಿ ಬೇರೆದಕ್ಕೆ ಜನ ಯೋಚನೆ ಮಾಡೋಂಗೆ ಆಗೋಗುತ್ತೆ. ಅವ್ರಿಗೆಲ್ಲ ನೀವು ಹೇಳಬೇಕು ಸರ್, ಏನು ಹೇಳೋಕ್ಕೆ ಬಯಸ್ತೀರಿ ಸರ್ ಕೊರೋನಾ ವಾರಿಯರ್ಸ್ಗೆ, ಯಾರು ಮೆಡಿಸಿನ್ ತೊಗೊಳಕ್ಕೆ ಇಷ್ಟಪಟ್ಟಿಲ್ಲ ಅವ್ರಿಗೆ? ಅಲ್ಲ, ಈಗೇನಾಗಿದೆ, ಇವತ್ತು ಕರೋನಾ ವಾರಿಯರ್ಸು ಈಗ ಯಾವುದಾದ್ರೂ ಏನು ಯಾರು ತಗೋಬಾರ್ದು ಅಂದರೆ, ಏನಾದರೂ ಅವ್ರಿಗೆ ಜ್ವರ ಇದ್ದರೆ, ಆ್ಯಕ್ಟಿವ್ ಇನ್ಫೆಕ್ಷನ್ ಇದ್ದರೆ, ಅಥವಾ ಯಾವುದಾದ್ರೂ ಬೇರೆ ಸೀರಿಯಸ್ ಗಂಭೀರವಾದಂಥ ಕಾಯಿಲೆ ಇದ್ದಂಥವ್ರು ತಗೊಳಗಿಲ್ಲ. ಈಗ ಅಡ್ಮಿಟ್ ಆಗಿರ್ತಾರೆ, ನಿಮೋನಿಯಾ ಕಾಯಿಲೆಗಾಗ್ಬೋದು, ಅಥವಾ ಕರೋನಾ ವೈರಸ್ಸೇ ಬಂದು ಸ್ವಲ್ಪ ಜ್ವರ ಇದೆಲ್ಲ ಇದು ಲಂಗ್ ಇನ್ವಾಲ್ವ್ಮೆಂಟ್ ಇರುತ್ತೆ, ಆ ಥರದವರು ತಗೋಬಾರ್ದೆ ಹೊರತು ಇನ್ನೆಲ್ಲರೂ ತಗೋಬೋದು, ಅಂದರೆ ಅಬೌವ್ 18 ಇಯರ್ಸ್. ಇವತ್ತೊಂದು ನ್ಯೂಸ್ ಹಾಕಿದ್ವಿ ಸರ್ ನಾವು, ಎಸ್ಪೆಷಲಿ ಪ್ರವಾಸೋದ್ಯಮ, ಅದರಲ್ಲೂ ಉತ್ತರ ಕನ್ನಡ ಭಾಗದಲ್ಲಂತೂ ತುಂಬ ಚೆನ್ನಾಗಿ ಅನ್ಕೊಳ್ಳೋದ್ರ ಮಟ್ಟಕ್ಕೆ ಪಿಕಪ್ ಆಗ್ಬಿಟ್ಟಿದೆ. ರೆಸಾರ್ಟಲ್ಲಿ ಒಂದು ವಾರಕ್ಕೆ ಮುಂಚೆ ಬುಕ್ ಮಾಡಿದ್ರೂ ಸಿಗಲ್ಲ ಅಂಥ ಪರಿಸ್ಥಿತಿ, ವೀಕೆಂಡಲ್ಲಿ ಇಮ್ಯಾಜಿನ್ನು ಮಾಡ್ಕೊಳಕ್ಕಾಗಲ್ಲ, ಆ ಮಟ್ಟಕ್ಕೆ ಫ್ಲೋ ಇದ್ದಾರೆ ಜನ ಎಂಜಾಯ್ ಮಾಡೋದಕ್ಕೆ ಅಂತ. ಜನ ಫ್ರಸ್ಟ್ರೇಟ್ ಆಗಿ ಐಸೋಲೇಟ್ ಆಗಿ ವರ್ಷಾನ್ಗಟ್ಲೆ ಮನೇಲಿದ್ರು, ಈಗ ಒಟ್ಟಿಗೆ ಬೂಮ್ ಆಗಿ ಆ ಜಾಗಗಳಿಗೆಲ್ಲ ಹೋಗ್ತಿದ್ದಾರೆ ಅಂತ. ಹೇಗಿರ್ಬೇಕು ಸರ್ ಅವರೆಲ್ಲ, ಬಿಕಾಸ್ ಆ ಕಲ್ಪನೆಯಲ್ಲಿ ಹೋಗ್ತಿದ್ದಾರೆ ಅವರೆಲ್ಲ ಆ ಕಡೆ ಎಲ್ಲ ಹೋಗ್ತಿದ್ದಾರೆ ನಿಜ. ಈಗ ಬೆಂಗಳೂರಲ್ಲಿ ಹೋಟೆಲ್ಸಲ್ಲಿ ಅಷ್ಟು ಆಕ್ಯುಪೆನ್ಸಿ ಇಲ್ಲ. ಔಟ್ಸೈಡ್ ಬ್ಯಾಂಗ್ಳೂರ್ ನೀವು ಹೇಳಿದಾಗೆ ಇಲ್ಲಿ ಮರ್ಕೆರ ಆಗ್ಬೋದು, ಅಥವಾ ಮೈಸೂರು ಆಗ್ಬೋದು, ಚಿಕ್ಕಮಂಗ್ಳೂರು ಆಗ್ಬೋದು, ಅಥವಾ ಕಾರವಾರ ಆಗ್ಬೋದು, ಅಲ್ಲಿ ಹೋಗ್ತಾ ಇದ್ದಾರೆ. ಆಯ್ತು, ಹೋಗ್ಲಿ, ಹೋಗೋದಕ್ಕೇನು ತೊಂದರೆ ಇಲ್ಲ, ಬಟ್ ಪ್ರಿಕಾಷನ್ಸ್ ಇರಬೇಕು ಅಲ್ಲಿ ಹೋದಂಥ ಸಂದರ್ಭದಲ್ಲಿ. ಯಾಕೆಂದ್ರೆ ಅಲ್ಲಿ ಊಟ ಮಾಡುವಾಗ ತುಂಬ ಗುಂಪಿರುತ್ತೆ. ಸೊ ಆದಷ್ಟು ಮಾಸ್ಕನ್ನು ಧರಿಸಬೇಕಾಗುತ್ತೆ. ಹೋಮ್ ಸ್ಟೇ ಇರ್ತಾರೆ, ರೆಸಾರ್ಟ್ ಅಲ್ಲಿ ಇರ್ತಾರೆ. ಹೌದು, ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತೆ. ಬಟ್ ಈಗಲೂ ಡ್ಯೂ ಫೀಲ್ ಸರ್, ಸರ್ಕಾರ ಇನ್ನೂ ಹೋಲ್ಡ್ ಮಾಡ್ಬೋದಾಗಿತ್ತು ಎಲ್ಲವನ್ನು ಫುಲ್ ಕ್ಲಿಯರೆನ್ಸ್ ಕೊಡೋಕೆ ಮುಂಚೆ? ಮದುವೆ ಮುಂಜೆ ಆಗಲಿ, ಥಿಯೇಟರ್ ಆಗಲಿ, ಅಥವಾ ಯಾವುದೇ ಟ್ರಾನ್ಸ್ಪೋರ್ಟೇಷನ್ ಆಗಲಿ, ಎಲ್ಲವೂ ಬಿಟ್ಟಿದ್ದು ಓಕೆನಾ ನಿಮ್ಗೆ ಅಂದರೆ ವೈಯಕ್ತಿಕವಾಗಿ ಏನು ಫೀಲ್ ಮಾಡ್ತೀರಿ ಸರ್ ಇನ್ನು? ಬಿಕಾಸ್ ಜನ ಮಾಮೂಲಿ ಇದ್ಕೊಂಡ್ರೆ ಜನ ಬಿಡಲ್ಲ, ಫುಲ್ ಓಪನ್ ಮಾಡ್ಬಿಟ್ರೆ ಇನ್ನೂ ಆರಾಮ್ ಕೊಟ್ಟರೆ ನೋಡ್ಬೋದು. ಈಗ ಫಿಲಮ್ ಕೂಡ ಏನಾಗುತ್ತೆ, ಆಯಿತು 100% ಸಿಟ್ಟಿಂಗ್ ಕೆಪಾಸಿಟಿಗೆ ಅಪ್ರೂವ್ ಮಾಡಿದ್ದಾರೆ, ಬಿಕಾಸ್ ಬೇರೆದೆಲ್ಲ ಓಪನ್ ಆಯ್ತಲ್ಲ. ಅಲ್ಲ, ಅದೇನಾಗಿದೆ, ಈಗ ನಾವು ನೋಡಿದ್ದೀವಿ ಹಲವಾರು ಸಿನಿಮಾ ಥಿಯೇಟರ್ಸು ಇವನ್ ಕರೋನಾ ಇಲ್ದಂಥ ಸಂದರ್ಭದಲ್ಲೂ ಹೌಸ್ಫುಲ್ ಆಗಿರೋದು ಭಾರಿನೇ ಕಡಿಮೆ ಇತ್ತೀಚೆಗೆ. ಬಟ್ ಎಷ್ಟೊಂದು ಸಿನಿಮಾ ಓಡಿದೆ, ಚೆನ್ನಾಗಿ ಓಡಿದೆ. ಬಟ್ ಅಲ್ಲಿ ಕೂಡ ಅಗೈನ್ ಪ್ರಿಕಾಷನ್ಸ್ ಆರ್ ಮಸ್ಟ್. ಅವ್ರು ಕೇಳಿದ್ದೇನಂದ್ರೆ, ಬೇರೆ ಎಲ್ಲಾ ಕಡೆ ನೀವು ಕೊಟ್ಟಿದ್ದೀರಾ, ನಮಗೆ ಯಾಕೆ ಒಬ್ರು ಹೋಲ್ಡ್ ಮಾಡಿದ್ರಿ ಅಂತ. ಸೊ ಅದೇನಾಗಿತ್ತು, ಗೌರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ ಅಲ್ಲೇ ಅಲೋ ಮಾಡಿದ್ದಾರೆ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಗೈಡ್ಲೈನ್ ಅಲ್ಲೇ ಅಲೋ ಮಾಡಿದಾಗ ಇದುವರೆಗೆ ಏನಾಗಿದೆ, ರಾಜ್ಯ ಸರ್ಕಾರಗಳು ಗೌರ್ಮೆಂಟ್ ಆಫ್ ಇಂಡಿಯಾ ಏನೇನು
ಟೈಮ್ ಟು ಟೈಮ್ ಏನು ಗೈಡ್ಲೈನ್ ಕೊಡ್ತಾ ಇದ್ದಾರೆ ಅದನ್ನ ಪಾಲಿಸ್ಕೊಂಡೇ ಬಂದಿದ್ದಾರೆ. ಹೌದು. ಸೊ ಇದು ಕೂಡ ಹಾಗೇನೆ ಆಗಿದೆ ಅಷ್ಟೇ. ಅಫ್ಕೋರ್ಸ್ ಜಯದೇವ ಆಸ್ಪತ್ರೆಯಲ್ಲಿ ನಾನು ಇವತ್ತು ಬಂದಾಗಲೂ ಕೂಡ ಸರ್ ಮೀಟ್ ಮಾಡೋದಕ್ಕೆ ವಿತ್ ಆಲ್ ಪ್ರಿಕಾಷನ್ ಮೆಷರ್ಸ್ ಎಂಟ್ರೆನ್ಸ್ ಇಂದ ಇಲ್ಲಿ ತನಕ ಸರ್ ಈಗಲೂ ತುಂಬಾ ಜನ ಇದ್ದಾರೆ ಸರ್, ತುಂಬಾ ಜನ ಬರ್ತಿದ್ದಾರೆ ಬೆಳಗ್ಗೆ ಎದ್ದು. ಹೌದು, ಪ್ರತಿದಿನ ಜಯದೇವ ಆಸ್ಪತ್ರೆಗೆ ಸುಮಾರು 1,500 ಹೊರರೋಗಿಗಳು ಬರ್ತಾರೆ, ಆಮೇಲೆ 700 ಜನ ಒಳರೋಗಿಗಳಿದ್ದಾರೆ. ಸೊ ಇವ್ರನ್ನ ನೋಡ್ಲಿಕ್ಕೆ ಅನದರ್ 2,500-3 ಸಾವಿರ ಬರ್ತಾರೆ. ಸೊ ಆದ್ರೂ ಕೂಡ ಎಲ್ಲ ನಾವು ಇನ್ಸಿಸ್ಟ್ ಮಾಡಿದೀವಿ, ಪ್ರತಿಯೊಬ್ರು ಮಾಸ್ಕ್ ಹಾಕಲೇಬೇಕು, ನಂತರ ಹ್ಯಾಂಡ್ ವಾಶ್ ಮಾಡ್ಕೋಬೇಕು. ಫಿಸಿಕಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದು ಕಷ್ಟ ಆಸ್ಪತ್ರೆಗಳಲ್ಲಿ, ಕಷ್ಟ. ಬಟ್ ನಂತರ ಪ್ರತಿಯೊಂದು ರೋಗಿಗೂ ಆಪರೇಷನ್ಗೆ ಮೊದಲು, ಆಂಜಿಯೋಪ್ಲಾಸ್ಟಿಗೆ ಮೊದಲು ನಾವು ಕರೋನಾ ಟೆಸ್ಟ್ ಮಾಡ್ತೇವೆ. ಅದು ಕಂಪಲ್ಸರಿ. ಬಟ್ ಡೆಫಿನೆಟ್ಲಿ ವ್ಯಾಕ್ಸಿನ್ ಈಸ್ ಸೇಫ್, ವ್ಯಾಕ್ಸಿನ್ ಈಸ್ ಎಫೆಕ್ಟಿವ್, ಆ್ಯಂಡ್ ವ್ಯಾಕ್ಸಿನ್ ತಗೊಳ್ಳೋದು ನಮ್ಮ ಜವಾಬ್ದಾರಿ. ಇಟ್ ಈಸ್ ಎ ಸಿವಿಕ್ ರೆಸ್ಪಾನ್ಸಿಬಿಲಿಟಿ. ದಟ್ ಈಸ್ ಯಾಕೆಂದರೆ ಇವತ್ತು ಈ ಕರೋನಾ ಅಂತ್ಯ ಅನ್ನೋ ಮಿಷನ್ ಏನಿದೆ ಇದಕ್ಕೆ ನಾವೆಲ್ಲ ಸಹಕರಿಸಬೇಕು. ದಟ್ ಈಸ್ ಮೈ ಲಾಸ್ಟ್ ವರ್ಡ್. ಫ್ಯಾಂಟಾಸ್ಟಿಕ್. ಓಕೆ, ಕೊನೆಗೆ ಹೇಳೋದಲ್ಲ ಸರ್ ಒಂದು ಮಾತು, ಅದು ತುಂಬ ಜವಾಬ್ದಾರಿಯುತವಾಗಿ ಪ್ರತಿಯೊಬ್ಬ ನಾಗರಿಕನು ತೆಗೆದುಕೊಳ್ಳಬೇಕಾದಂಥ ಮತ್ತು ಫೀಲ್ ಮಾಡಬೇಕಾದ ಭಾವನೆ ಅದು. ಸರ್ ಕ್ಲಾರಿಟಿ ಅಂತ ಕೊಟ್ಟೆ ನನ್ನ ಶೋಗೆ ಸರ್, ಕೊರೋನಾ ಕ್ಲಾರಿಟಿ ಅಂತ, ಅದಕ್ಕೆ ಜಸ್ಟಿಸ್ ಕೊಟ್ಟಿದ್ದೀರಾ ಸರ್ ನೀವು. ಕೊರೋನಾ ಕ್ಲಾರಿಟಿ ನಿಮ್ಮಿಂದನೇ ಸಿಕ್ಕಿದೆ ಜನಕ್ಕೆ ಅಂತ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ಕಾರ. ಡಾಕ್ಟರ್ CN ಮಂಜುನಾಥ್ ಪಕ್ಕಾ ಕ್ಲಾರಿಟಿ ಕೊಟ್ಟಿದ್ದಾರೆ. ಇನ್ನು ಯಾರಿಗೂ 99.99 ಇಲ್ಲ, 100ಗೆ 100% ಕ್ಲಾರಿಟಿ ಇದು. ಇವಾಗ ಹೇಗಿರಬೇಕು ಈ ಸಿಚುವೇಶನ್ಗೆ ಅಂತ ಹೋಪ್ ನಿಮ್ಮೆಲ್ಲರಿಗೂ ನ್ಯೂಸ್ 18 ಮೂಲಕ ಅದನ್ನು ತಿಳಿಸುವಂಥ ಪ್ರಯತ್ನ, ಮನದಟ್ಟು ಮಾಡಿಕೊಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ. ಅದು ನಿಮಗೆ ತಿಳಿಸಿದ್ರೆ ಮತ್ತು ನೀವು ಅದೇ ಥರ ನಡ್ಕೊಂಡ್ರೆ ನಮ್ಮ ಶ್ರಮ ಸಾರ್ಥಕ ಅಷ್ಟೇ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.